ಒಯಾಲಿಕಾವಲ್ನಲ್ಲಿ ಯುವತಿಯ ಕಗ್ಗೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಸ್ಥಳೀಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಬರ್ತಾ ಇದ್ದ, 2-3 ತಿಂಗಳ ಹಿಂದೆ ಬಾಡಿಗೆಗೆ ಬಂದಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. 2 ದಿನಗಳಿಂದ ಮನೆಯಿಂದ ದುರ್ವಾಸನೆ ಬರ್ತಾ ಇತ್ತು. ಇವತ್ತು ಸಂಬಂಧಿಕರು ಬಂದು ಬೀಗವನ್ನು ತೆಗೆದಿದ್ದಾರೆ. ಕೊಲೆಯ ವಿಚಾರ ಬೆಳಕಿಗೆ ಬಂದಿದೆ. ಪೊಲೀಸರಿಗೆ ಸಂಬಂಧಿಕರಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಮನೆಯಲ್ಲಿದ್ದಿದ್ದು ಯಾರು, ಯಾವ ಕಾರಣ ಕೊಲೆಯಾಯಿತು, ಇದೆಲ್ಲವೂ ಕೂಡ ನಿಗೂಢ ಪ್ರಶ್ನೆ. ಇದಕ್ಕೆ ಈಗ ಪೊಲೀಸರು ತನಿಖೆಯ ಮೂಲಕ ಉತ್ತರವನ್ನ ಹುಡುಕ್ಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಸಣ್ಣದೊಂದು ತಪ್ಪು ಮಾಡಿದ್ರು ಕೂಡ ಕೈ ಹಿಸುಕಿಕೊಳ್ಳುವಂತಹ ನಮಗಳ ನಡುವೆ ಯುವತಿಯ ದೇಹವನ್ನ 20 ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟು ವಿಕೃತಿಯನ್ನ ಮರೆಯಲಾಗಿದೆ. ಯಾರಾತ, ಆ ಮನೆಯಲ್ಲಿ ಯಾರಿದ್ರು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಾಥಮಿಕವಾಗಿ ಅಂತ ಹೇಳಿ ಲೋಕೇಶ್? ಪ್ರೇಮ್, ಈಗ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಾಗಿದೆ. ಯಾರು ಯಾವಾಗ ಬಂದಿದ್ರು ಬಾಡಿಗೆಗೆ ಅನ್ನೋದ್ರ ಬಗ್ಗೆ ಈಗ ಪತ್ತೆ ಆಗ್ಬೇಕಾಗಿದೆ. 3 ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ರು ಎನ್ನುವಂಥದ್ದು. ಆದ್ರೆ ಈಗ ಸದ್ಯಕ್ಕೆ ಮರ್ಡರ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಇಲ್ಲಿನ ಜನರು ಆತಂಕಕ್ಕೆ ಒಳಗಾಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ರ. ಇಲ್ಲಿ ಮರ್ಡರ್ ಆಗಿರುವಂತಹ ಪ್ಲೇಸ್ ಅಲ್ಲಿ ಜನ ಕಿಕ್ಕಿರಿದು ನೋಡ್ತಾ ಇರುವಂಥದ್ದು. ಆತ ಯಾರು ಏನು ಈ ಮಟ್ಟಕ್ಕೆ ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂತಹ ರೀತಿಯಲ್ಲಿ ಮರ್ಡರ್ ಆಗಿದೆ ಅನ್ನುವಂಥದ್ದು ಆತಂಕಕ್ಕೆ ಒಳಗಾಗಿರುವಂಥದ್ದು. ಒಯಾಲಿಕಾವಲ್ನ 4ನೇ ಹಂತದ 2ನೇ ಕ್ರಾಸ್ನಲ್ಲಿ ಈ ರೀತಿ ಆಗಿದೆ. ಮಾತಾಡ್ತೀನಿ. ಸರ್ ನಮಸ್ತೆ, ಯಾರು ಸರ್ ಆತ, ಏನಾದ್ರು ಗೊತ್ತಾ, ನೋಡಿದ್ರಂತ? ಇಲ್ಲ ಸರ್, ನಮ್ಗೆ ಏನು ಗೊತ್ತಿಲ್ಲ. ನಮಗೆ ಮಾಹಿತಿ ಸಿಕ್ತು, ನಾವು ನೋಡೋಣ ಅಂತ ಬಂದಿದ್ದೀವಿ ಸರ್. 15 ದಿನಗಳ ಹಿಂದನೇ ಕೊಲೆ ಮಾಡಿದ್ದೆ ಅನ್ನುವಂಥದ್ದು. ಈ ಅವರು ಓಡಾಡ್ತಾ ಇದ್ದಿದ್ದು ಮುಂಚಿತವಾಗಿ ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಅಂತ? ಅದೆಲ್ಲ ಏನು ಅಷ್ಟು ನಮ್ಗೆ ಗೊತ್ತಿಲ್ಲ ಸರ್. ನಾವು ಬಂದ್ವಿ, ವಿಷಯ ತಿಳಿಯಿತು, ಬಂದು ನೋಡೋಣ ಅಂತ ಬಂದಿದ್ದೀವಿ ನಾವು. ಸರ್, ಈಗ 20 ಪೀಸ್ಗಳನ್ನ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದು ಅಂತ ಅಂದ್ರೆ ಭೀಕರವಾಗಿ ಕೊಲೆ ಮಾಡಿರುವಂಥದ್ದು. ಯಾರು ಏನು ಅಂತ ಅಂದ್ರೆ ಗೊತ್ತಾ ಸರ್? ಗೊತ್ತಿಲ್ಲ ಸರ್. ನಾವು ಪಕ್ಕದಲ್ಲಿ ಮನೆ ಇರೋದು, ಬಂದು ನೋಡ್ಕೊಂಡು ಬರ್ತೀವಿ. ಹೇಗೆ ಈ ವಿಷಯ ಗೊತ್ತಾಯ್ತು ಹೊರಗಡೆ ಅಂತ? ಅವರು ತಂಗಿನ ಅಕ್ಕ ಅವರ ರಿಲೇಷನ್ ಬಂದು ನೋಡಿದ್ರು. ಓಕೆ, ಎಷ್ಟು ಗಂಟೆಗೆ ಗೊತ್ತಾಯ್ತು ಸರ್ ಇದು? ಗೊತ್ತಿಲ್ಲ ಸರ್, ನಾವು ಕೆಲ್ಸಕ್ಕೆ ಹೋಗಿದ್ದೆ, ಈಗ ಬಂದೆ, ಈಗ ನೋಡ್ತಾ ಇದ್ವಿ. ಇದಕ್ಕೂ ಇಲ್ಲಿನ ಸ್ಥಳೀಯರು ಹೇಳುವ ಮಾಹಿತಿ ಪ್ರಕಾರ ಯಾರು ಏನೋದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಅವರು ಸಿಸ್ಟರ್, ಅವ್ರ ತಂಗಿಯವರು ಬಂದಾಗ ಅದನ್ನ ಪರೀಕ್ಷೆ ಮಾಡಿದಾಗ ಇಲ್ಲಿ ದುರ್ವಾಸನೆ ಬರ್ತಾ ಇತ್ತು. ಆ ವೇಳೆಯಲ್ಲಿ ಇದನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಮುಂದಾದ್ರು ಎನ್ನುವಂಥದ್ದು. ಆಗ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟು ಯಾರು ಏನು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಇಲ್ಲಿನ ಸ್ಥಳೀಯರಿಗೂ ಕೂಡ ಆತ ಯಾರು, ಎಲ್ಲಿ ಎಷ್ಟು ತಿಂಗಳ ಇಲ್ಲಿ ಬಾಡಿಗೆ ಇದ್ರು ಅನ್ನೋದ್ರಿಗೂ ಕೂಡ ಸರಿಯಾಗಿ ಮಾಹಿತಿ ಇಲ್ಲ. ಕಂಪ್ಲೀಟ್ ಆಗಿ ಹೋಗ್ತಕ್ಕಂಥ ರಸ್ತೆ ಏನಿದೆ ಅದನ್ನ ಯಾರು ಸಾರ್ವಜನಿಕರು ಹೋಗದಂತೆ ಕಂಪ್ಲೀಟ್ ನಾಕಾಬಂದಿಯನ್ನ ಮಾಡಿರುವಂಥದ್ದು ಅಲ್ಲಿ ನೋಡಬಹುದಾಗಿದೆ. ಈಗಾಗಲೇ ಪೊಲೀಸರು ಸ್ಥಳದಲ್ಲಿ ಮುಖಾಮನ ಹೂಡಿ ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಈ ಭಾಗದಲ್ಲಿ ಜನ ಕಿಕ್ಕಿರಿದು ನಿಂತಿರುವಂಥದ್ದು, ಅದರಲ್ಲೂ ಕೂಡ ಮಹಿಳೆಯರಂತೂ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಈ ರೀತಿ ಬೆಚ್ಚಿ ಬೀಳಿಸುವಂತ ರೀತಿಯಲ್ಲಿ ಮರ್ಡರ್ ಆಗಿದೆ ಅಂತಂದ್ರೆ ನಿಜಕ್ಕೂ ಆತಂಕಕ್ಕೆ ಒಳಗಾಗಿದ್ರೆ. ಅಮ್ಮ ನಮಸ್ತೆ, ಗೊತ್ತಾ ಯಾರು ಅಂತ? ಮೇನ್ ರೋಡ್ ಯಾರನ್ನು ಗೊತ್ತಿಲ್ಲಪ್ಪ. ಓಕೆ, ಈ ಏರಿಯಾದಲ್ಲಿ ಈ ರೀತಿ ಮರ್ಡರ್ ಆಗಿದೆ, ನಿಜಕ್ಕೂ ಭಯ ಪಡುವಂತದ್ದು. ಅಯ್ಯೋ, ನಾವು ಮೇನ್ ರೋಡ್ ಅಲ್ಲಿ ಇರೋರು, ಏನು ಗೊತ್ತಾಯ್ತು ಬಂದು. ಇದು ಬೇರೆ ಬೇರೆ ರಸ್ತೆಯಲ್ಲಿ ಇರುವಂತವ್ರು ಕೂಡ ಬಂದು ಇಲ್ಲಿ ಈ ರೀತಿಯ ಘಟನೆ ಆಗಿದೆ ನಮ್ಮ ಏರಿಯಾದಲ್ಲಿ ಅಂತ ಹೇಳಿ ಅವರು ಕೂಡ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಈ ಮಟ್ಟದಲ್ಲಿ ಜನ ಜಾತ್ರೆ ಅಂತ ಸೇರಿ ಈ ರೀತಿಯ ಭೀಕರವಾಗಿ ಕೊಲೆ ಆಗಿರೋದನ್ನ ನೋಡ್ಲಿಕ್ಕೆ ಬರ್ತಾ ಹೋಗ್ತಾ ಇದ್ದಾರೆ. ಈ ರೀತಿ ಆತಂಕಕ್ಕೆ ಒಳಗಾಗಿರೋದು ಇಡೀ ಒಯಾಲಿಕಾವಲ್ನ ಜನರು ಏನಿಲ್ಲಿ 4ನೇ ಹಂತದ 2ನೇ ಕ್ರಾಸ್ನಲ್ಲಿ ಇದ್ರು ಆತಂಕಕ್ಕೆ ಒಳಗಾಗಿದ್ರೆ. ಆದ್ರೆ 15 ದಿನಗಳ ಹಿಂದೆ ಯಾರೊಬ್ರು ಬರ್ತಾ ಇದ್ರು, ಅವರ ತಂಗಿ ಇವತ್ತು ಬಂದು ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಅನ್ನುವಂಥದ್ದು ಈಗ ಹೇಳ್ತಾ ಹೋಗ್ತಾ ಇದ್ರೆ. ಯಾರು ಏನು ಯಾವಾಗ ಇಲ್ಲಿಗೆ ವಾಸಕ್ಕೆ ಬಂದಿರೋ ಅನ್ನುವಂಥದ್ದು ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಪ್ರೇಮ್, ಒಯಾಲಿಕಾವಲ್ನಲ್ಲಿ ಯುವತಿಯ ಭೀಕರ ಕಗ್ಗೊಲೆ. ಒಯಾಲಿಕಾವಲ್ನ 4ನೇ ಹಂತದ ರಸ್ತೆಯನ್ನ ಈಗ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಸಾರ್ವಜನಿಕರು ಘಟನಾ ಸ್ಥಳಕ್ಕೆ ಹೋಗದಂತೆ ರೋಡನ್ನ ಬಂದ್ ಮಾಡಲಾಗಿದೆ. ಕೊಲೆಯ ಸುದ್ದಿ ಕೇಳ್ತಾ ಇದ್ದಂತೆ ಭಾರೀ ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಜನ ಅಲ್ಲಿ ಜಮಾಯಿಸ್ತಾ ಇದ್ದಾರೆ. ಒಯಾಲಿಕಾವಲ್ನ ಯುವತಿಯ ಕಗ್ಗೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಪೊಲೀಸರು ಎಂಟ್ರಿ, ಮತ್ತೊಂದು ಕಡೆ ಸುತ್ತಮುತ್ತಲಿನ ಜನ ಕೂಡ ಮುಗಿಬೀಳ್ತಾ ಇರುವಂತದ್ದು. ಸರ್, ಮನೆ ಓನರ್ ಗೊತ್ತಿಲ್ಲ, ಬಟ್ ಅಲ್ಲಿರೋದು ಯಾರಿದ್ರು ಏನಂತ ಅದು ನಾವು ನೋಡ್ತಾ ಇದ್ವಿ. ಪರ್ಟಿಕ್ಯುಲರ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಓನರ್ ಅವರೇನೆ ಅಂತ. ಅಲ್ಲಿ 1 ಫ್ಲೋರ್ 8-9 ಮನೆ ಇದೆ ಅದರಲ್ಲಿ. ಬಟ್ ಈಗ ಒಂದು 1 ಅವರ್ ಬ್ಯಾಕು ಯಾರೋ ಅವರು ರಿಲೇಷನ್ ಯಾರೋ ಬಾಗಿಲು ತೆಗೆದು ನೋಡುವಾಗ ಅಲ್ಲಿ ಗೊತ್ತಾಗಿದೆ, ಸ್ಮೆಲ್ ಬಂದಿದೆ ಅಂತ. ಆವಾಗ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅದು ಅಷ್ಟು ಡೀಟೇಲ್ಸ್ ನಮಗೆ ಗೊತ್ತಿಲ್ಲ ಸರ್. ಸರ್, ಮನೆ ಓನರ್ ಗೊತ್ತಿಲ್ಲ, ಬಟ್ ಅಲ್ಲಿರೋದು ಯಾರಿದ್ರು ಏನಂತ ಅದು ನಾವು ನೋಡ್ತಾ ಇದ್ವಿ. ಪರ್ಟಿಕ್ಯುಲರ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಓನರ್ ಅವರೇನೆ ಅಂತ. ಅಲ್ಲಿ 1 ಫ್ಲೋರ್ 8-9 ಮನೆ ಇದೆ ಅದರಲ್ಲಿ.
ಬಟ್ ಈಗ ಒಂದು 1 hour ಬ್ಯಾಕು ಯಾರೋ ಅವರು ರಿಲೇಷನ್ ಯಾರೋ ಬಾಗಿಲು ತೆಗೆದು ನೋಡುವಾಗ ಅಲ್ಲಿ ಗೊತ್ತಾಗಿದೆ ಸ್ಮೆಲ್ ಬಂದಿದೆ ಅಂತ. ಆವಾಗ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅದು ಅಷ್ಟು ಪಕ್ಕದ ಮನೆಯವರು ಮೇಂಟೆನೆನ್ಸ್ ಇದಾರಲ್ಲ, ಅವ್ರು ಬೀಗ ತೆಗೆದು ನೋಡಿರೋದು. ಅವಾಗ ಫ್ರಿಡ್ಜಿಂದ ಹುಳ ಬರ್ತಾ ಇದೆ ಅಂತ ಹಂಗೆ ಲಾಕ್ ಮಾಡಿಬಿಟ್ಟು ಪೊಲೀಸ್ಗೆ ಇನ್ಫಾರ್ಮ್ ಮಾಡವ್ರೆ. ಆವಾಗ ಇವ್ರು ಬಂದು ಚೆಕ್ ಮಾಡ್ತಾ ಇದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ. ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ. ಅವರು ಬರೋರು ಹೋಗೋರು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅಲ್ಲಿ ಅವ್ರು ಬಂದು ಒಂದು 2-3 ತಿಂಗಳಾಗಿದೆ ಅಷ್ಟೇ ಮನೆಗೆ ಬಂದವರು. ಅದಕ್ಕೆ ಮುಂಚೆ ಬೇರೆ ಇದ್ರು, ಅವರು ಖಾಲಿ ಮಾಡಿದ್ರು. ನಮ್ಮ ಮಗಳಿದ್ಲು, ಅದು ಖಾಲಿ ಮಾಡಾದ್ಮೇಲೆ ತಮಿಳ್ನವ್ರು ಬಂದರು. ಅವ್ರು ಹೋಗಾದ್ಮೇಲೆ ಇವ್ರು ಬಂದಿರೋದು. ಬಾಕಲ್ ತೆಗೆದು ಓಪನ್ ಮಾಡಿದಾಗಲೇ ಹುಳ ಗೊತ್ತಾಗಿ ವಾಸನೆ ಬಂದು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರೋದು. ಇವಾಗ ಬೆಳಿಗ್ಗೆ 2-3 ದಿವಸ ವಾಸನೆ ಬರ್ತಾ ಇದೆ. ಅದು ಯಾರು ಚೆಕ್ ಮಾಡಿಲ್ಲ. ಅಲ್ಲಿ ಏನೋ ಅನ್ಕೊಂಡು ಹೆಗ್ಣ ಸತ್ತಿದೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದಾರೆ. ಆಮೇಲೆ ಇವತ್ತು ಬೆಳಿಗ್ಗೆ ನೋಡಬೇಕು, ಬಾಕ್ಲು ಕೀ ಇಲ್ಲವಲ್ಲ ಅವ್ರ ಹತ್ರ. ಅವ್ರ ಕೀ ತರಿಸಿ ಫೋನ್ ಮಾಡಿ ತರಿಸ್ಕೊಂಡು ಕೀ ತೆಗೆದು ಓಪನ್ ಮಾಡಿ ನೋಡಿ. ಕಂಡು ಕೇಳರಿಯದ ಭೀಕರ ಘಟನೆಗೆ ಬೆಂಗಳೂರು ಸಾಕ್ಷಿಯಾಗಿದೆ. ಭೀಕರ ಹತ್ಯೆಗೆ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ. ವಯಾಲಿಕಾವಲ್ನಲ್ಲಿ ಯುವತಿಯ ಭರ್ಬರ ಹತ್ಯೆ. 15 ದಿನಗಳಿಂದ ಯುವತಿ ನಿಗೂಢವಾಗಿ ಕಣ್ಮರೆ. ಯುವತಿಯ ಕುಟುಂಬಕ್ಕೆ ಮಾಹಿತಿಯನ್ನು ತಿಳಿಸಿದ್ರು ನೆರೆಹೊರೆಯವರು. ಇವತ್ತು ಬೆಳಗ್ಗೆ ಮನೆಗೆ ಬಂದಿರ್ತಾರೆ ಯುವತಿಯ ತಾಯಿ ಮತ್ತು ಅಕ್ಕ. ಮನೆಗೆ ಬೀಗವನ್ನು ಒಡೆದು ಒಳಗೆ ಹೋದಂತಹ ಸಂದರ್ಭದಲ್ಲಿ ಫ್ರಿಡ್ಜ್ನಿಂದ ಹುಳ ಹೊರ ಬರ್ತಾ ಇರುತ್ತೆ. ಸಂಪೂರ್ಣವಾಗಿ ಆ ಯುವತಿಯ ದೇಹ ಕೊಳೆತ ಸ್ಥಿತಿಯಲ್ಲಿರುತ್ತೆ. ಪೊಲೀಸರು ತೆಗೆದು ನೋಡಿದಾಗ ಬರೋಬ್ಬರಿ 20 ತುಂಡುಗಳಾಗಿರುತ್ತೆ. ಹಾಗಾದ್ರೆ ಯುವತಿಯನ್ನ ಹತ್ಯೆ ಮಾಡಿದಂತಹ ಆತ ಯಾರು? ಯಾವ ಉದ್ದೇಶಕ್ಕೂ ಮಾಡಿದ? ಜೊತೆಗೆ ಅಂತಹ ದ್ವೇಷ ಆದರೂ ಏನಿತ್ತು? ಸಹಜವಾದಂತಹ ಪ್ರಶ್ನೆಗಳು. ಪೊಲೀಸರು ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಆರಂಭಿಸಿದ್ದಾರೆ. ಸುತ್ತಮುತ್ತಲಿನರು ಹೇಳ್ತಾ ಇರುವಂತಹದ್ದು ಆ ಮನೆಯಲ್ಲಿ ಯಾರು ವಾಸವಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. 2-3 ತಿಂಗಳ ಹಿಂದಷ್ಟೇ ಅವರು ಮನೆಗೆ ಬಂದಿದ್ರು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹತ್ಯೆಯನ್ನ ಮಾಡಿದ್ದಲ್ಲದೆ 20 ತುಂಡುಗಳಾಗಿ ತುಂಡರಿಸ್ತಾನೆ ಅಂದ್ರೆ ಅಂತಹ ದ್ವೇಷ ಏನಿತ್ತು ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಹತ್ಯೆಯನ್ನ ಮಾಡಿದ್ದಲ್ಲದೆ 20 ತುಂಡುಗಳಾಗಿ ದೇಹವನ್ನು ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಾನೆ ಆತ. ಅಕ್ಕಪಕ್ಕದ ಮನೆಯವರಿಗೆ ಸಣ್ಣದೊಂದು ಶಬ್ದ ಕೂಡ ಕೇಳಿಸ್ಲಿಲ್ಲ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಮನೆಯ ಚಿತ್ರಣ ಹೇಗಿದೆ? ಅಕ್ಕಪಕ್ಕದಲ್ಲಿ ಯಾವ ಮನೆ ಇಲ್ವಾ? ಮನೆಯನ್ನು ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ? ಪ್ರೇಮ್, ಖಂಡಿತ ನಾವು ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದೀವಿ. ಅಲ್ಲಿಗೆ ಝೂಮ್ ಹಾಕಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗಾಗಲೇ ಏನು ಈ ರೀತಿಯಂಥ ಭೀಕರವಾದಂಥ ಕೊಲೆ ಆಗಿದೆ. ಈ ಕೊಲೆ ಆದಂಥ ಸಂದರ್ಭದಲ್ಲಿ 15 ದಿನ ಆಗಿದೆ. 15 ದಿನ ಆದರೂ ಕೂಡ ಗೊತ್ತಾಗಿಲ್ಲ ಈ ರೀತಿ ಆಗಿದೆ ಅಂತೇಳಿ. ಆದರೆ ಇವತ್ತು ಅವರ ಸಂಬಂಧಿಕರೊಬ್ಬರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಒಂದು ದುರ್ವಾಸನೆ ಬರ್ತಾ ಇತ್ತು. ದುರ್ವಾಸನೆ ಬರುವಂಥ ಸಂದರ್ಭದಲ್ಲಿ ಆಗ ಅವರು ಪೊಲೀಸರ ಗಮನಕ್ಕೆ ತರ್ತಾರೆ. ಪೊಲೀಸರ ಗಮನಕ್ಕೆ ತಂದು ಅಲ್ಲಿ ಕೊಲೆ ಆಗಿದೆ ಅನ್ನುವಂಥ ದೃಢಪಡುತ್ತೆ. ನೋಡ್ಬೋದಾಗಿದೆ. ಅವರು ಆ ಮನೆ ಏನಿದೆ, ಆ ಮನೆ ಸುತ್ತಮುತ್ತ ಕೂಡ ಆ ಮನೆಗಳು ಇವೆ. ಮನೆಗಳು ಇರುವಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದ ಸಂಶಯ ಕೂಡ ಬಂದಿಲ್ಲ. 15 ದಿನ ಆಗಿದೆ ಈ ರೀತಿ ಕೊಲೆ ಮಾಡಿ ಅಂತಂದರೆ ಎಷ್ಟರ ಮಟ್ಟಿಗೆ ಆಗಿರ್ಬೋದು ಅನ್ನುವಂಥದ್ದು. ಅಂದರೆ ದೆಹಲಿಯ ನಂತರ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಭೀಕರವಾದಂಥ ಕೊಲೆ ಆಗಿದೆ. ಈ ನಿವಾಸಿಗಳು ಕೂಡ ಒಂದಷ್ಟು ಜನರಿಗೆ ಸಂಶಯ ಬಂದಿದ್ರು ಕೂಡ ಅದೇನೋ ಬಿಡು ಅನ್ನುವಂಥ ರೀತಿಯಲ್ಲಿ ಇದ್ರು ಅಂತ ಅನ್ಸುತ್ತೆ. ಆದರೆ ಇವತ್ತು ಅವರ ಸಂಬಂಧಿಕರೊಬ್ಬರು ಮನೆಗೆ ಬಂದಂಥ ಸಂದರ್ಭದಲ್ಲಿ ನೋಡಿದಾಗ ಈ ರೀತಿಯಾಗಿ ಭೀಕರವಾಗಿ ಕೊಲೆ ಆಗಿರೋದು ಕಂಡು ಬರುವಂಥದ್ದು. ಈ ರಸ್ತೆ ಏನಿದೆ ಇದಕ್ಕೆ ಮುಂಚಿತವಾಗಿ ಒಂದು 50 ಮೀಟರ್ ದೂರದಲ್ಲೇ ಪೊಲೀಸರು ಕಂಪ್ಲೀಟ್ ಆಗಿ ನಾಕಾಬಂದಿಯನ್ನು ಹಾಕಿ ಯಾರು ಕೂಡ ಹೋಗದಂತೆ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ಈ ರಸ್ತೆಯಲ್ಲಿ ಈ ರೀತಿ ಆಗಿದೆಯಾ ಅಂತೇಳಿ ಜನರು ಕೂಡ ಆತಂಕಕ್ಕೆ ಒಳಗಾಗಿರುವಂಥದ್ದು. ಈ ರೀತಿಯಾದಂಥ ಒಂದು ಕೃತ್ಯ, ಒಂದು ಕೊಲೆ ಇಲ್ಲಿ ಆಗಿದೆ ಅಂತೇಳಿ ಇವ್ರಿಗೆ ಗೊತ್ತಾಗಿದ ತಕ್ಷಣವೇ ಇವತ್ತು ಗೊತ್ತಾಗಿದೆ. ಅವರು ಕೂಡ ಆಶ್ಚರ್ಯಕ್ಕೆ ಒಳಗಾಗಿರುವಂಥದ್ದು ಕಂಡು ಬರ್ತಾ ಇದೆ. ನೋಡ್ಬೋದಾಗಿದೆ, ಕಿಕ್ಕಿರಿದು ಜನರು ಕೂಡ ಸೇರಿ ಅವರು ಕೂಡ ಭಯಭೀತರಾಗಿ ಆಶ್ಚರ್ಯವಾಗಿ ಎಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ಸಂಶಯ ಯಾರಿಗೂ ಕೂಡ ಬಂದಿಲ್ಲ. ಆ ಮಟ್ಟದಲ್ಲಿ ಅದು ಫ್ರಿಡ್ಜ್ ಒಳಗಡೆ ಇಟ್ಟು ವಿಕೃತಿಯನ್ನ ಮೆರೆದಿರುವಂಥದ್ದು ಆರೋಪಿ. ಈ ನಿಟ್ಟಿನಲ್ಲಿ ಆತನ ಯಾರು ಏನು ಯಾವಾಗ ಬಾಡಿಗೆಗೆ ಬಂದಿದ್ರು, ಈ ರಸ್ತೆಯಲ್ಲಿರುವಂಥ ಜನರು ಕೂಡ ಯಾರು ಕೂಡ ಸರಿಯಾಗಿ ಅವರನ್ನ ನೋಡಿಲ್ಲ, ಗಮನಿಸಿಲ್ಲ ಎನ್ನುವಂಥದ್ದು.